ಹಾಯ್ ಎಲ್ಲರಿಗೂ. ಇವತ್ತು ತುಂಬಾ ರುಚಿಯಾಗಿರೋಂಥ ಒಂದು ಅಕ್ಕಿ ವಡಾನ ಮಾಡೋಣ. ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಶುರು ಮಾಡೋಣ. ಮೊದಲಿಗೆ 1 ಕಪ್ ಉದ್ದಿನ ಬೇಳೆನ ತೊಳೆದು ಒಂದು 2 ಗಂಟೆ ನೆನೆಸ್ಕೊಂಡಿದ್ದೀನಿ. ಹಾಗೆಯೇ 2 ಕಪ್ ಅಕ್ಕಿನ ತೊಳೆದು ಒಣಗಿಸಿ ಇಟ್ಕೊಂಡಿರೋದು. ಇವಾಗ ಮೊದಲಿಗೆ ಅಕ್ಕಿನ ಪುಡಿ ಮಾಡ್ಕೊಂಬರೋಣ. ಪುಡಿ ಅಂದರೆ ನೈಸ್ ಪುಡಿ ಆಗಬೇಕು ಅಂತಿಲ್ಲ. ಅಕ್ಕಿ ಪುಡಿ ಆಗ್ತಾ ಇದ್ದಾಗೇನೆ ಒಂದು 8 ರಿಂದ 10 ಒಣಮೆಣಸು, ಇಂಗು ಸ್ವಲ್ಪ, 1 ಸ್ಪೂನ್ ಜೀರಿಗೆ, ಹಾಗೆಯೇ 1 ಸ್ಪೂನು ಕೊತ್ತಂಬರಿ. ಇದನ್ನ ಪೌಡರ್ ಮಾಡಿಕೊಂಡು ಪುಡಿ ಮಾಡ್ಕೊಂಡಿರೋ ಅಕ್ಕಿಗೆ ಸೇರಿಸ್ಕೊಳ್ಳೋಣ. ಇದಕ್ಕೆ 2 ಕಪ್ ಅಕ್ಕಿಗೆ 1 ಕಪ್ ಉದ್ದಿನ ಬೇಳೆ ಬೇಕಾಗುತ್ತೆ. ಇವಾಗ ಉದ್ದಿನ ಬೇಳೆನ ರುಬ್ಕೊಬಿಡೋಣ. ಉದ್ದಿನ ಬೇಳೆಗೆ ತುಂಬ ನೀರು ಹಾಕಿ ಅಲ್ಲ, ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳೋದು. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಉದ್ದಿನ ಬೇಳೆ ಬೇಯಿಸುವಾಗಲೇ ಹಾಕ್ಕೊಂಡು ಇವಾಗ ಅಕ್ಕಿ ಹಿಟ್ಟಿಗೆ ಸೇರಿಸ್ಕೊಳ್ಳೋಣ. ಅಕ್ಕಿ ಹಿಟ್ಟು ಸ್ವಲ್ಪ ತರಿಯಾಗಿರಬೇಕು, ಫುಲ್ ನೈಸ್ ಆಗಿರಬಾರ್ದು. ಇವಾಗ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡ್ಬಿಡೋಣ. ನೀರು ಹಾಕೋದು ಬೇಡ, ಉದ್ದಿನ ಹಿಟ್ಟಲ್ಲೇ ಕರೆಕ್ಟಾಗಿ ಆಗುತ್ತೆ. ಇಷ್ಟು ಮೆತ್ತಗಿದ್ದಾಯಿತು. ಇವಾಗ ಒಂದು ಪ್ಲಾಸ್ಟಿಕ್ಕಿಗೆ ಎಣ್ಣೆ ಹಚ್ಕೊಂಡು ಅದ್ರ ಮೇಲ್ಗಡೆ ಸಣ್ಣ ಸಣ್ಣ ಉಂಡೆನ ಇಟ್ಟು ಈ ಥರ ತಟ್ಟಬೇಕು. ತುಂಬಾನೇ ತೆಳ್ಳಗೂ ಅಲ್ಲ, ತುಂಬ ದಪ್ಪಗೂ ಅಲ್ಲ. ಒಂದು ಮೀಡಿಯಂ ಸೈಜಲ್ಲಿ ಮಾಡಿಕೊಂಡು ಅದಕ್ಕೆ ಒಂದು ಸಣ್ಣ ತೂತನ್ನು ಮಾಡಿ ಇವಾಗ ಎಣ್ಣೆ ಕಾಯಿಗೆ ಇಟ್ಕೊಂಡಿದ್ವಿ. ಎಣ್ಣೆ ಕಾದಿದೆ, ಅದಕ್ಕೆ ಈ ಥರ ಬಿಟ್ಕೊಳ್ಳೋದು. ತುಂಬಾ ಚೆನ್ನಾಗಾಗುತ್ತೆ ನೋಡಿ. ಅಕ್ಕಿ ವಡ ರೆಡಿ ಆಯಿತು. ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.